ಗೌಡ ಅವರಿಬ್ರು ಒತ್ತಾರ ಅಲ್ಲ. ಭಾರತೀಯ ಜನತಾ ಪಾರ್ಟಿಯ ನಿಲುವು ಸ್ಪಷ್ಟ ಇದೆ. ರೈತರ ಪರವಾಗಿ ನಾವು ನಿಲ್ತೀವಿ. ರೈತರು ಏನು ಹೇಳ್ತಾರೆ ಅದನ್ನು ಮಾಡೋದಕ್ಕೆ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸುವಂತ ಕೆಲಸವನ್ನು ಮಾಡ್ತೀವಿ. ನಾವು ಟೌನ್ಶಿಪ್ ವಿರೋಧವಾಗಿರೋದಕ್ಕೆ ನಾವು ರೈತರ ಪರವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ರಾಜ್ಯಾಧ್ಯಕ್ಷರು ಹೋಗಿ ಬೆಂಬಲವನ್ನು ಸೂಚಿಸಿ ಬಂದಿದ್ದಾರೆ. ರೈತರ ಹೋರಾಟ ಏನಿದೆ ಆ ಹೋರಾಟಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದ್ದೀವಿ. ಆ ಬೆಂಬಲದ ಹೋರಾಟಕ್ಕೆ ಯಾವುದೇ ಪಕ್ಷ ಮತ್ತು ಜಾತಿಯನ್ನು ಎಳೆತರುವಂಥ ಅವಶ್ಯಕತೆ ಇಲ್ಲ. ರೈತರಿಗೆ ಯಾವುದೇ ಪಕ್ಷ ಇಲ್ಲ ಅನ್ನೋಂಥದ್ದು ನನ್ನ ನಿಲುವು. ರೈತರು ಏನು ಹೋರಾಟ ಕೈಗೆತ್ಕೊಳ್ತಾರೆ ಅದಕ್ಕೆ ಬೆಂಬಲವಾಗಿ ನಾವು ನಿಲ್ತೀವಿ. ಏನು ಸಮಿತಿ ಇತ್ತು, ಸಿ ಟಿ ರವಿ ಅವರು, ಎನ್ ಮಹೇಶ್ ಅವರು, ಮಹೇಶ್ ತೆಂಗಿನಕಾಯಿ ಅವರ ಸಮಿತಿ ಇದನ್ನು ಸಮಗ್ರವಾಗಿ ಅವರ ಹಂತದಲ್ಲಿ ತನಿಖೆಯನ್ನು ಮಾಡಿ ಇಂಟರ್ನಲ್ ರಿಪೋರ್ಟನ್ನು ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರಿಗೆ ತಲುಪಿಸಿದ್ದಾರೆ. ಅದನ್ನು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ನಾಯಕರುಗಳಿಗೆ ತಲುಪಿಸುವಂಥ ಕೆಲಸವನ್ನು ರಾಜ್ಯ BJP ಘಟಕ ಮಾಡುತ್ತೆ. ಇದು ಇಂಟರ್ನಲ್ ರಿಪೋರ್ಟು, ಇದನ್ನು ಬಹಿರಂಗಪಡಿಸುವಂಥದ್ದು ಪ್ರಶ್ನೆನೇ ಉದ್ಭವ ಆಗಲ್ಲ. ಅದರ ಸತ್ಯ ಶೋಧನೆ, ಸತ್ಯಾಸತ್ಯತೆಯನ್ನು ತಿಳಿಸುವಂಥ ಕೆಲಸವನ್ನು ಮಾನ್ಯ ಸಿ ಟಿ ರವಿಯವರ ನೇತೃತ್ವದ ತಂಡ ಮಾಡಿದೆ. ಅದನ್ನು ಪಾರ್ಟಿಯ ಆಂತರಿಕ ವಿಚಾರವನ್ನು ಆಂತರಿಕವಾಗಿ ಬಗೆಹರಿಸ್ಕೊಳ್ಳೋದು. ಮಾಡಿದವರಿಗೆ ಕ್ರಮ ಆಗುತ್ತೆ ಅವ್ರ ಮೇಲೆ ಅಂತ ಪ್ರಶ್ನೆ. ನೋಡಿ, ಇಂಟರ್ನಲ್ ಮ್ಯಾಟರು ಅದರ ಡಿಸಿಷನ್ ಏನು ಅನ್ನೋಂಥದ್ದು ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ಯಾರೇ ಉಪ್ಪು ತಿಂದಿದ್ರು ಅವ್ರು ನೀರು ಕುಡಿತಾರೆ. ಆದರೆ ಯಾರೂ ಕೂಡ ಪಕ್ಷಕ್ಕಿಂತ ಹೊರತಾಗಿಲ್ಲ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ವರದಿ ಇರೋಂಥದ್ದು ಆಂತರಿಕ. ನೀವು ಯಾರೂ ಎಕ್ಸ್ಪೆಕ್ಟ್ ಮಾಡಿಬಿಡಿ BJP ಬಂದು ಇಂಥವ್ರನ್ನ ಆಂತರಿಕವಾಗಿ ಕೊಟ್ಟಿರೋ ರಿಪೋರ್ಟ್ನ ಮಾಧ್ಯಮದ ಮುಂದೆ ಹಂಚ್ಕೊಳ್ಳುತ್ತೆ ಅಂತ ಹೇಳಿ ಅದರ ಪಾರ್ಟಿಯ ಇನ್ನರ್ ಸರ್ಕಲಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಡೆಲ್ಲಿಯ ವರಿಷ್ಠರು ಸೇರಿದಂತೆ ರಾಜ್ಯದ ಎಲ್ಲ ಕೋರ್ ಕಮಿಟಿ ಸದಸ್ಯರು ಕೂಡ ಇದ್ರನ್ನ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ಪಲ್ಲಿ ಸಮಸ್ಯೆ ಎದುರಿಸ್ತಾ ಇರುವಂಥದ್ದು ರೈತರಿಗೆ ಯಾವುದೇ ಪಕ್ಷ ಇಲ್ಲ. ಕಾಂಗ್ರೆಸ್ಸು, ದಳ, BJP ಎಲ್ಲರೂ ರೈತರನ್ನೇ. ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರೋಂಥ ಹೋರಾಟ ಅಲ್ಲ. ಮೊದಲನೇ ದಿನವೇ ನಾವು ಹೇಳಿದ್ದೀವಿ, ಭಾರತೀಯ ಜನತಾ ಪಾರ್ಟಿಯ ಬೆಂಬಲ ರೈತರ ಪರವಾಗಿರುತ್ತೆ, ರೈತರ ಹೋರಾಟಕ್ಕಿರುತ್ತೆ. ಯಾರು ರೈತರಿದ್ದಾರೆ ಆ ರೈತರ ತೀರ್ಮಾನಕ್ಕೆ ನಾವು ಬೆಂಬಲವಾಗಿ ನಿಲ್ತೀವಿ. ಅವರಿಗೆ ಟೌನ್ಶಿಪ್ ಬೇಕು ಅಂತೇಳಿ ಹೇಳಿದ್ರೆ ಅವ್ರ ಪರ, ಟೌನ್ಶಿಪ್ ಬೇಡ ಅಂತೇಳಿ ಹೇಳಿದ್ರೆ ನಾವು ಟೌನ್ಶಿಪ್ ಬೇಡ ಅನ್ನೋದ್ರ ಪರ. ಸಿಂಪಲ್ ಆಗಿದೆ. ಇಲ್ಲಿ ರೈತರ ಕೂಗಿಗೆ ಧ್ವನಿಯಾಗಿ ಭಾರತೀಯ ಜನತಾ ಪಾರ್ಟಿ ಹಿಂದೆನೂ ಇದೆ, ಇವತ್ತು ಇದೆ, ಮುಂದೆನೂ ಇರುತ್ತೆ. ಎರಡು ಗುಂಪು ಇದೆ, ಆಪೋಸಿಟ್. ಇದ್ರ ಬದಲು ಬೇಕು ಅಂತ ಒಂದಷ್ಟು ಜನ ಕೂತಿದ್ದಾರೆ, ಬೇಡ ಒಂದಷ್ಟು ಜನ. ಅದಕ್ಕೆ ನಾನು ಹೇಳ್ತಿದ್ದಾರೆ, ಈ ರೈತರು ಯಾರು ಅನ್ನೋದು ನೈಜ ರೈತರು ಮತ್ತೆ ಬಹುಸಂಖ್ಯಾತ ರೈತರು ಯಾರಿದಾರಲ್ಲಿ ಆ ಮೆಜಾರಿಟಿ ಏನಿದೆ ಅದ್ರ ಪರವಾಗಿ ನಮ್ಮ ನಿಲುವಿದೆ. ಇವತ್ತಿನ ತನಕ ನಮ್ಮ ಪಾರ್ಟಿಯ ಸ್ಟ್ಯಾಂಡು ಅಲ್ಲಿ ರೈತರನ್ನ ಮನವೊಲಿಸಬೇಕು ಅಥವಾ ರೈತರು ಟೌನ್ಶಿಪ್ ಬೇಡ ಅಂತ ಹೇಳಿದ್ರೆ ಆ ಟೌನ್ಶಿಪ್ಪನ್ನು ಕೈ ಬಿಡಬೇಕು ಅನ್ನೋ ತೀರ್ಮಾನಕ್ಕೆ ನಮ್ಮ ಬೆಂಬಲವನ್ನು ಕೊಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ರೈತರು ಸೇರಿ ನಾವು ಟೌನ್ಶಿಪ್ಪಿಗೆ ಕಾಂಗ್ರೆಸ್ ಸರ್ಕಾರ ಈಗ ಕೊಡ್ತಿರೋಂಥ ಹಣವನ್ನು ದ್ವಿಗುಣ ಮಾಡಿ ನಾಳೆ ಕೊಡ್ತೀವಿ ಅಂತ ಹೇಳಿದ್ರೆ ರೈತರು ನಾವು ಟೌನ್ಶಿಪ್ ಕೊಡ್ತೀವಿ ಅಂದರೆ ಬೇಡ ಅನ್ನೋದು ತಪ್ಪಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ರೈತರ ನಿಲುವು ಪರ ನಮ್ಮ ಸ್ಟ್ಯಾಂಡ್. ನಾವೇನು ರೈತರು ಹೇಳ್ತಿದ್ದಾರೆ ಆ ರೈತರ ಪರವಾಗಿರ್ತೀವಿ. ಸರಿಗೆ HD ಕುಮಾರಸ್ವಾಮಿ